ಮರ್ಮಸ್ಥಳ ಫೈಲ್ಸ್ ಹಿಂದೆ ರಾಜ್ಯ ಸರ್ಕಾರ ಇದೆಯಾ? ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ವ್ಯವಸ್ಥಿತ ಅಪಪ್ರಚಾರ ನಡೆದಿದೆಯಾ? ಕ್ಷೇತ್ರದ ವರ್ಚಸ್ಸನ್ನ ಕುಗ್ಗಿಸೋದಕ್ಕೆ ವ್ಯವಸ್ಥಿತ ಪ್ಲಾನ್ ಒಂದು ನಡೆದಿತ್ತಾ? ಧರ್ಮಸ್ಥಳ ಫೈಲ್ಸ್ ಹಿಂದೆ ಸ್ಟೇಟ್ ಗವರ್ನಮೆಂಟ್ ಇತ್ತಾ? ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಪ್ರೀ ಪ್ಲಾನ್ಡ್ ಅಪಪ್ರಚಾರ ನಡೆದಿತ್ತ? ಕ್ಷೇತ್ರದ ವರ್ಚಸ್ಸು ಕುಗ್ಗಿಸೋದಕ್ಕೆ ವ್ಯವಸ್ಥಿತ ಷಡ್ಯಂತ್ರ. ನೇರ ಆರೋಪ ಇದು. ಅಂತೆಕಂತೆಗಳಲ್ಲ, ಷಡ್ಯಂತ್ರಕ್ಕೆ ಕಾಂಗ್ರೆಸ್ ಸರ್ಕಾರವೇ ಕುಮ್ಮಕ್ಕು ನೀಡುತ್ತಿವೆ. ಈ ದುಷ್ಟ ಉದ್ದೇಶದಿಂದ ಸುಪ್ರೀಂ ತೀರ್ಪನ್ನ ಮರೆಮಾಚಲಾಗಿದೆ. ಬುರುಡೆ ಗ್ಯಾಂಗ್ನ ದೂರು ಸ್ವೀಕರಿಸಿಕೊಂಡು ಎಸ್ಐಟಿಯನ್ನ ರಚನೆ ಮಾಡಿತ್ತು ಸರ್ಕಾರ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಆಕ್ರೋಶ ವ್ಯಕ್ತಪಡಿಸಿರುವಂತಹದ್ದು. 2025 ಮೇ 5 ಬುರುಡೆ ಟೀಮ್ ಹೂಡಿದ್ದ PIL ಪಬ್ಲಿಕ್ ಇಂಟ್ರೆಸ್ಟ್ ಅದನ್ನ ವಜಾ ಮಾಡಲಾಗಿತ್ತು. ಇದು ಸಾರ್ವಜನಿಕ ಹಿತಾಸಕ್ತಿಯಲ್ಲ, ಬದಲಿಗೆ ಪ್ರಚಾರ, ಹಣ, ಖಾಸಗಿ ರಾಜಕೀಯ ದುರುದ್ದೇಶದಿಂದ ಅರ್ಜಿ. ಷಡ್ಯಂತ್ರ ರೂಪಿಸೋದಕ್ಕೆ ಹೊರಟವರಿಗೆ ಮಂಗಳಾರತಿ ಎತ್ತಿದೆ. ಸತ್ಯ ಒಪ್ಪಿಕೊಂಡು ನಾಡಿನ ಜನತೆಯ ಕ್ಷಮೆ ಯಾಚಿಸಲಿ ಅಂತ ಹೇಳಿ ವಿಜೇಂದ್ರ ಹೇಳ್ತಾ ಇರೋದು. ಷಡ್ಯಂತ್ರ ರೂಪಿಸಿದವರಿಗೆ ಶಿಕ್ಷೆಯಾಗುವವರೆಗೂ ಬಿಜೆಪಿ ಹೋರಾಟ ಮಾಡುತ್ತೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಘೋಷಣೆ. ಮೇ 5 ದೇಶದ ಘನ ನ್ಯಾಯಾಲಯಕ್ಕೆ PIL ಅರ್ಜಿ ಒಂದು ಹೋಗುತ್ತೆ. ಆ ಅರ್ಜಿ ಪುರಸ್ಕೃತಗೊಳ್ಳೋದಿಲ್ಲ, ಅರ್ಜಿ ವಜಾ ಆಗುತ್ತೆ. ಆ ಅರ್ಜಿಲಿದ್ದೇನು? ತಲೆಬುರುಡೆ ಪ್ರಕರಣದ ವಿಸ್ತೃತ ಲಿಖಿತ ಸಾಲುಗಳಿತ್ತು. ಸೊ ಆ PIL ಅರ್ಜಿಯನ್ನ ಪುರಸ್ಕಾರ ಮಾಡದಲ್ಲೇ ತಿರಸ್ಕಾರ ಆಯಿತು, ವಜಾ ಮಾಡಲಾಗಿತ್ತು. ಈ ವಿಚಾರ ಸರ್ಕಾರಕ್ಕೆ ಗೊತ್ತಿತ್ತೋ ಗೊತ್ತಿಲ್ವೋ? ಸರ್ಕಾರಕ್ಕೆ ಗೊತ್ತಾಗದ ಹಾಗೆ ಮರೆಮಾಚಲಾಗಿತ್ತು ಅನ್ನೋ ಆರೋಪ. ಸರ್ಕಾರ ಇವುಗಳನ್ನ ಪರಿಶೀಲನೆಗೆ ಒಳಪಡಿಸದೆ ಏಕಾಏಕಿ ಒಂದು ವರ್ಗದ ಒತ್ತಡಕ್ಕೆ ಮಣಿದು SITಯನ್ನು ರಚನೆ ಮಾಡ್ತು. ಆತುರಕ್ಕೆ ಬಿದ್ದು ದೇಶದ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ ತಿರಸ್ಕೃತಗೊಂಡ ಪ್ರಕರಣಕ್ಕೆ ಸರ್ಕಾರ ಮನ್ನಣೆಯನ್ನು ಯಾಕೆ ನೀಡ್ತು? ವಿಜೇಂದ್ರ ಹೇಳೋದು ಫ್ರೀಡಮ್ ಟಿವಿ ಅಲ್ಲ. ವಿಜೇಂದ್ರ ಆಕ್ರೋಶಿತವಾದಂಥ ಆರೋಪವನ್ನು ಮಾಡ್ತಾರೆ ಸರ್ಕಾರದ ಮೇಲೆ. ಸರ್ಕಾರವೇ ಇದರ ಹಿಂದೆ ನಿಂತುಕೊಂಡು ಕುಮ್ಮಕ್ಕು ಮಾಡಿತ್ತಾ? SIT ರಚಿಸುವ ಅನಿವಾರ್ಯತೆ ಇತ್ತಾ? ಕೋರ್ಟ್ ಒಂದು ವಜಾ ಮಾಡಿದ ಅರ್ಜಿಗೆ SIT ರಚನೆಯಾಗುತ್ತೆ ಅನ್ನುವುದಾದರೆ ಇದು ಯಾವ ವರ್ತಮಾನದಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನೋ ಅರ್ಥದಲ್ಲಿ ವಿಜೇಂದ್ರ ಮಾತನಾಡಿದ್ದಾರೆ. ಸೊ ಈ ಎಲ್ಲ ಚರ್ಚೆಗಳ ನಡುವೆ ನಮ್ಮ ಹೋರಾಟವನ್ನು ಕೈ ಬಿಡೋದಿಲ್ಲ ಅಂತ ಹೇಳ್ತಾರೆ ವಿಜೇಂದ್ರ. ಇದನ್ನೇ ನಾವು ರಾಜಕೀಯ ವಿಚಾರವಾಗಿ ಪರಿವರ್ತಿಸಿಕೊಂಡು ಹೋರಾಟವನ್ನು ಮುಂದುವರಿಸ್ತೀವಿ. ಷಡ್ಯಂತ್ರಕ್ಕೆ ಕಾಂಗ್ರೆಸ್ ಸರ್ಕಾರನೇ ಕುಮ್ಮಕ್ಕನ್ನು ನೀಡ್ತಾ ಈ ದುಷ್ಟ ಉದ್ದೇಶದಿಂದ ಸುಪ್ರೀಂ ತೀರ್ಪು ಮರೆಮಾಚಲಾಗಿದೆ. ಬುರುಡೆ ಗ್ಯಾಂಗ್ನ ದೂರು ಸ್ವೀಕರಿಸಿ SIT ರಚನೆ ಮಾಡಲಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಆಕ್ರೋಶದ ಮಾತು. 2025 ಅರ್ಥಾತ್ ಇದೇ ವರ್ಷ ಮೇ 5 ಬುರುಡೆ ಪ್ರಕರಣದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು, ಅಡ್ವೊಕೇಟ್ ಅಂತಲೂ ಕೂಡ ಕರೆಸಿಕೊಳ್ತಾರೆ. ಅವರೆಲ್ಲರೂ ಸೇರಿ ಸಲ್ಲಿಸಲಾಗಿದ್ದ PIL ಆ ಅರ್ಜಿ ವಜಾಗೊಂಡಿತ್ತು ಸುಪ್ರೀಂ ಕೋರ್ಟ್ನಲ್ಲಿ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಮೇ 5 ವಜಾ ಆಗಿರೋದು. ಇದು ಸರ್ಕಾರದ ಗಮನಕ್ಕೆ ಬಂದಿಲ್ವಾ? ಸರ್ಕಾರಕ್ಕೆ ಗಮನಕ್ಕೆ ತರುವಂತಹ ಪ್ರಯತ್ನ ಮಾಡಲಿಲ್ವಾ? ಇದನ್ನು ಮರೆಮಾಚಿಕೊಂಡು SIT ರಚನೆಯಲ್ಲಿ ಯಶಸ್ಸನ್ನು ಕಂಡಿತ್ತ ಟೀಮು. ಈ ಅರ್ಥಗಳಲ್ಲೂ ಕೂಡ ಚರ್ಚೆಗಳು ಶುರುವಾಗಿದ್ದಾವೆ. ವಿಜೇಂದ್ರ ಅಧಿಕೃತವಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಧಿಕೃತ, ನಾವು ಹೋರಾಟವನ್ನು ಮುಂದುವರಿಸ್ತೀವಿ ಇದೇ ವಿಚಾರವನ್ನು ಮುಂದಿಟ್ಕೊಂಡು. ಹಾಗಾದರೆ ಸರ್ಕಾರ ಯಾವುದರ ಬಗ್ಗೆಯೂ ಕೂಡ ಗಂಭೀರವಾಗಿ ಪರಿಗಣಿಸಿಕೊಳ್ಳೋದಿಲ್ವಾ? ಸೂಕ್ಷ್ಮ ಪ್ರಕರಣದಲ್ಲೂ ಕೂಡ ಯಾಕೆ ಈ ತರಹದ ಬೇಜವಾಬ್ದಾರಿತನ? ಸರ್ಕಾರದ ವಿರುದ್ಧ ಬಿವೈ ವಿಜೇಂದ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.